ಹೊಸ ವರ್ಷಾಚರಣೆಗೆ ಕೆಲವು ಗಂಟೆಗಳು ಬಾಕಿ ಇರುವಂತಹ ಟೈಮ್ನಲ್ಲಿ ಸಿಲಿಕಾನ್ ಸಿಟಿ ರಂಗೇರ್ತಾ ಇದೆ. ನಗರದ MG ರೋಡ್, ಬ್ರಿಗೇಡ್ ರೋಡ್ ಜಗಮಗಿಸ್ತಾ ಇವೆ. ಅವೆಲ್ಲವೂ ಕೂಡ ಕಲರ್ಫುಲ್ ಲೈಟ್ಗಳಿಂದ ಕಂಗೊಳಿಸ್ತಾ ಇವೆ. ಈ ಎಲ್ಲ ರಸ್ತೆಗಳು ಕೂಡ ಹೊಸ ವರ್ಷ 2025 ಇದನ್ನು ಸ್ವಾಗತ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಜನ ಓಡಾಟ ಜೋರಾಗಿದೆ. ಆಲ್ರೆಡಿ ಈ ಕಡೆಗಳೆಲ್ಲ ಕೂಡ ಸುಮಾರು ಅಂಗಡಿಗಳಿರ್ತವೆ, ಶಾಪಿಂಗ್ ಆಫರ್ಸ್ ಇರುತ್ತೆ, ಒಳ್ಳೊಳ್ಳೆ ಕಲರ್ ಲೈಟ್ಸ್ ಹಾಕಿರ್ತಾರೆ. ಜನ ಆಲ್ರೆಡಿ ಶಾಪಿಂಗೋ, ಖುಷಿಗೋ, ಓಡಾಟಕ್ಕೋ, ಸಂಭ್ರಮಕ್ಕೋ ಆಲ್ರೆಡಿ ಜನ ಅಲ್ಲಿಗೆಲ್ಲ ಬರ್ತಾ ಇದ್ದಾರೆ. ಟ್ವೆಂಟಿ 25ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಈಗ ಬೆಂಗಳೂರಿನ ಜನರು ಕೂಡ ಸನ್ನದ್ಧರಾಗಿದ್ದಾರೆ. ಮುಖ್ಯವಾಗಿ ಬ್ರಿಗೇಡ್ ರೋಡ್, MG ರಸ್ತೆ, ಕೋರಮಂಗಲ, ಇಂದಿರಾನಗರ ಈ ಒಂದು ಭಾಗದಲ್ಲಿ ಸಾಕಷ್ಟು ಸೆಲೆಬ್ರೇಷನ್ ಇರುತ್ತೆ. ವರ್ಷಾಚರಣೆಯನ್ನು, ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ತಮ್ಮದೇ ಆದ ಶೈಲಿಯಲ್ಲಿ ಜನರು ತಯಾರಿಗಳನ್ನು ಮಾಡ್ಕೊಂಡಿರೋದು ಜನರು ಕೂಡ ಸೇರ್ತಾರೆ. ಅಂದಹಾಗೆ ನಾನು ಕೂಡ ಬ್ರಿಗೇಡ್ ರೋಡ್ ಇದ್ದೀನಿ, ಬ್ರಿಗೇಡ್ ರೋಡ್ ಎಂಟ್ರೆನ್ಸಲ್ಲಿ ಇದ್ದೀನಿ. ಇಲ್ಲೂ ಕೂಡ ಲೈಟಿಂಗ್ಸ್ಗಳಿಂದ ಜಗಮಗವಾಗ್ತಾ ಇದೆ. ನಾಳೆ ನೈಟು ಏನು ಇಲ್ಲಿ ಒಂದು ಸೆಲೆಬ್ರೇಷನ್ ಆಗುತ್ತೆ. ಮುಖ್ಯವಾಗಿ ನಾಳೆ ಮಧ್ಯಾಹ್ನ 4 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ಇಲ್ಲಿ ಸೆಲೆಬ್ರೇಷನ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಅವಕಾಶವನ್ನು ನೀಡಿರುವಂಥದ್ದು. ಹಾಗಾಗಿ ಈ ಒಂದು ಬ್ರಿಗೇಡ್ ರೋಡ್ನ ಎಂಟ್ರೆನ್ಸ್ ಹಾಗೂ ಬ್ರಿಗೇಡ್ ರೋಡ್ ಎಂಡ್ವರೆಗೂ ಕೂಡ ಲೈಟಿಂಗ್ಸ್ಗಳಿಂದ ಈಗಾಗಲೇ ತಯಾರಿಗಳಾಗಿರುವಂಥದ್ದು. ಅದಕ್ಕೆ ಬೇಕಾದ ಜಗಮಗಗೊಳಿಸುವಂಥ ಒಂದಿಷ್ಟು ಸಿದ್ಧತೆಗಳು, ಲೈಟಿಂಗ್ಸ್ಗಳು ಎಲ್ಲವೂ ಕೂಡ ಹಾಕಲಾಗಿದೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಮತ್ತಷ್ಟು ರಂಗು ಪಡ್ಕೊಳ್ಳುತ್ತೆ, ಮತ್ತಷ್ಟು ಇಯರ್ ಎಂಡನ್ನು ಮುಗಿಸಲು ಹಾಗೆಯೇ 2025 ಅಂದರೆ 2025 ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಗಳು ಅದಕ್ಕೆ ಬೇಕಾದಂಥ ತಯಾರಿಗಳು ಕೂಡ ಆಗಿರುವಂಥದ್ದು. ಮುಖ್ಯವಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಜನರು ಇಲ್ಲಿಗೆ ಬರ್ತಾರೆ, ಇಲ್ಲಿ ಬಂದು ಪಾರ್ಟಿಯನ್ನು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಹಾಗೆಯೇ ನ್ಯೂ ಇಯರನ್ನು ವೆಲ್ಕಮ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು, ಅನಾಹುತಗಳು ಆಗದಂತೆ ರೀತಿಯಲ್ಲಿ ಸಂಚಾರಿ ಪೊಲೀಸ್ ವಿಭಾಗ ಕೂಡ, ಹಾಗೆಯೇ ಟ್ರಾಫಿಕ್ ಪೊಲೀಸ್ ಸೇರಿದಂತೆ ಪೊಲೀಸ್ ಇಲಾಖೆ ಕೂಡ ಒಂದು ರೀತಿಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಕೋರ್ ಏರಿಯಾಗಳು, ರಸ್ತೆ ಅಕ್ಕಪಕ್ಕಗಳಲ್ಲಿ CC ಕ್ಯಾಮ್ರಾಗಳ ಅಳವಡಿಕೆ ಕೂಡ ಆಗಿದೆ. ಇದಲ್ಲದೆ ಮುಖ್ಯವಾಗಿ MG ರಸ್ತೆ ಅಲ್ಲದೆ ಬ್ರಿಗೇಡ್ ರೋಡ್, ಹಾಗೇನೆ ಕೋರಮಂಗಲ, ಇಂದಿರಾನಗರ ಪ್ರಮುಖವಾದಂತಹ ಜನ ಸೇರುವಂತಹ ಪ್ರದೇಶಗಳಿಗಾಗಲೇ ಬಿಗಿ ಭದ್ರತೆಯನ್ನು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ, ಕಣ್ಗಾವಲು ಕೂಡ ಆಗಿರುವಂಥದ್ದು. ಅದರ ಜೊತೆಗೇ ಬೆಂಗಳೂರಿನಲ್ಲಿರುವಂತಹ ಫ್ಲೈಓವರ್ಗಳನ್ನು, ಅಂತಂದರೆ ನಾಳೆ ನೈಟ್ ಏನಿದೆ ಫ್ಲೈಓವರ್ಗಳು ನಾಳೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 1ನೇ ತಾರೀಕು ಬೆಳಗ್ಗೆ 5 ಗಂಟೆವರೆಗೆ, 6 ಗಂಟೆವರೆಗೆ ಫ್ಲೈಓವರ್ ಕೂಡ ಬಂದ್ ಮಾಡಿರುವಂಥದ್ದು. ಹಾಗೆಯೇ ನಾಳೆ ನೈಟ್ ಕೂಡ, ನಾಳೆ ಮಧ್ಯಾಹ್ನ 4 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೆ ರಸ್ತೆಗಳಲ್ಲಿ ಮೋಜು ಮಸ್ತಿಗಳು ಮಾಡ್ಬೋದು. ಈಗ ಬ್ರಿಗೇಡ್ ರೋಡ್, MG ರಸ್ತೆ ಏನಿದೆ ಈ ಭಾಗದಲ್ಲಿ ಈಗ ವಾಹನ ದಟ್ಟಣೆ ಹೋಗ್ತಾ ಇದೆ. ಆದರೆ ನಾಳೆ ಸಂಜೆ ಸಂಪೂರ್ಣವಾಗಿ ವಾಹನ ಸಂಚಾರ ಒಂದು ರೀತಿಯಲ್ಲಿ ಇಲ್ಲಿ ಬಂದ್ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಒಂದು ಜನ ಬರುವಂಥದ್ದು, ಜನ ಓಡಾಡುವಂಥದ್ದು, ಇಲ್ಲಿರುವಂತಹ ಪಬ್ಬು, ರೆಸ್ಟೋರೆಂಟ್ಗಳಿಗೆ ಏನು ಜನ ಬರ್ತಾರೆ, ಅಲ್ಲಿ ಬಂದು ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ವಾಹನಗಳ ಮೂವ್ಮೆಂಟ್ ಆದರೆ ಆಕ್ಸಿಡೆಂಟ್ಗಳಾಗೋದು, ಬೇರೆ ಬೇರೆ ಅನಾಹುತಗಳು ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ರೋಡ್ಗಳನ್ನು ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ಹಾಗಾಗಿ ನಾಳೆ ಒಂದು ದಿನ ನೈಟ್ ಈ ಒಂದು ರೋಡ್ಗಳಲ್ಲಿ ಯಾರು ಕೂಡ ವಾಹನಗಳನ್ನು ಸಂಚಾರ ಮಾಡೋದು ನಿಷೇಧ ಆಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಬೆಂಗಳೂರಿನ ಪ್ರಮುಖ ಹೃದಯ ಭಾಗ, ಅಥವಾ ಏನು ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆ ಅಂತ ಹೇಳ್ತೀವಿ, ನ್ಯೂ ಇಯರಿಗೆ ತನ್ನದೇ ಆದ ಶೈಲಿಯಲ್ಲಿ ಸಿಂಗಾರಗೊಂಡಿರುತ್ತೆ. ಅದೇ ರೀತಿಯಲ್ಲಿ ಇವತ್ತು ಕೂಡ 2024ರ ಕೊನೆಯ ದಿನಗಳನ್ನು ಕಳೆಯಲು ಈ ಒಂದು MG ರೋಡ್, ಬ್ರಿಗೇಡ್ ರೋಡ್, ಹಾಗೇನೆ ಚರ್ಚ್ ಸ್ಟ್ರೀಟ್ ಅಲ್ಲದೆ ಜೊತೆಗೆ ಕೋರಮಂಗಲ, ಇಂದಿರಾನಗರ ಈ ಒಂದು ಭಾಗದಲ್ಲಿ ಸಾಕಷ್ಟು ಸಿದ್ಧತೆಗಳು ಆಗಿರುವಂಥದ್ದು. ಒಟ್ಟಾರೆ ಅಂತಂದರೆ 2025ರನ್ನು ವೆಲ್ಕಮ್ ಮಾಡಲಿಕ್ಕೆ ಜನರು ಕೂಡ ತಯಾರಿ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ಅಂಗಡಿ ಮುಖಂಡಗಳು, ಇಲ್ಲಿರುವಂತಹ ರಸ್ತೆಗಳಿರುವಂತಹ ವ್ಯಾಪಾರಿಗಳು ಕೂಡ ತನ್ನದೇ ಆದ ರೀತಿಯಲ್ಲಿ ಲೈಟಿಂಗ್ಸ್ಗಳನ್ನು ಹಾಕುವ ಮೂಲಕ ಜನರನ್ನು ವೆಲ್ಕಮ್ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.